ಎಲ್ರಿಗೂ ನಮಸ್ಕಾರ. ನರ್ಸಿಂಗ್ ಆಫೀಸರ್ ಆಗ್ಬೇಕು ಅನ್ನೋ ಕನಸು ಹೊತ್ತ ಎಲ್ಲರಿಗೂ ಸ್ವಾಗತ. ಆ ಕನಸಿಗೆ ದಾರಿ ಯಾವುದು ಅಂದ್ರೆ ಅದುವೇ ನಾರ್ಸೆಟ್ ಪರೀಕ್ಷೆ. ಇವತ್ತು ನಾವು ಈ ಪರೀಕ್ಷೆ ಬಗ್ಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣವಾ? ಏಮ್ಸ್ನಂತಹ ದೇಶದ ಟಾಪ್ ಹಾಸ್ಪಿಟಲ್ಗಳಲ್ಲಿ ನರ್ಸಿಂಗ್ ಆಫೀಸರ್ ಆಗೋದು ಹೇಗೆ? ಇದು ಬಹುಶಃ ಪ್ರತಿಯೊಬ್ಬ ನರ್ಸಿಂಗ್ ವಿದ್ಯಾರ್ಥಿಯ ಮನಸ್ಸಿನಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಆ ಕನಸನ್ನ ನನಸು ಮಾಡೋಕೆ ಇರೋ ಒಂದೇ ದಾರಿ ಅದೇ ನಾರ್ಸೆಟ್ ಪರೀಕ್ಷೆ. ಹಾಗಾದ್ರೆ ಬನ್ನಿ, ಈ ಪರೀಕ್ಷೆ ಅಂದ್ರೇನು, ಇದರ ವಿಶೇಷತೆ ಏನು ಅಂತ ಆಳವಾಗಿ ನೋಡಿ. ಓಕೆ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ? ಎನ್ಒಸೆಟ್ ಅಂದ್ರೆ ಏನು, ಯಾರೆಲ್ಲ ಈ ಪರೀಕ್ಷೆ ತಗೋಬಹುದು, ಪರೀಕ್ಷೆ ಹೇಗಿರುತ್ತೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮಧ್ಯೆ ಇರೋ ವ್ಯತ್ಯಾಸ, ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಮತ್ತು ಕೊನೆಗೆ ಇದಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು, ಹೀಗೆ ಪ್ರತಿಯೊಂದು ವಿಷಯವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಭಾಗ NORCAT, ನರ್ಸಿಂಗ್ ಆಫೀಸರ್ಸ್ಗೆ ಇದೊಂದು ಹೆಬ್ಬಾಗಿಲು ಅಂತಲೇ ಹೇಳ್ಬಹುದು. ಯಾಕೆ, ಏನಿದು NORCAT? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾರ್ಸೆಟ್ ಅಂದ್ರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಹೆಸರೇ ಹೇಳೋ ಹಾಗೆ ಇದೊಂದು ಸಾಮಾನ್ಯ ಅರ್ಹತಾ ಪರೀಕ್ಷೆ. ಅಂದ್ರೆ ಒಂದೇ ಒಂದು ಪರೀಕ್ಷೆ ಬರೆದ್ರೆ ಸಾಕು, ದೇಶದ ಟಾಪ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಆಫೀಸರ್ ಆಗೋಕೆ ಅರ್ಹತೆ ಸಿಗುತ್ತೆ. ಈ ಪರೀಕ್ಷೆಯನ್ನ ನಡೆಸೋದು ಪ್ರತಿಷ್ಠಿತ ಏಮ್ಸ್ ದೆಹಲಿ ಸಂಸ್ಥೆ. ಈ ಪರೀಕ್ಷೆ ಯಾಕಿಷ್ಟು ಸ್ಪೆಷಲ್ ಅಂದ್ರೆ, ಇದನ್ನ ಪಾಸ್ ಮಾಡಿದ್ರೆ ಸಾಕು ದೆಹಲಿ, ಭೋಪಾಲ್, ಜೋಧ್ಪುರ್ ಹೀಗೆ ದೇಶದ ಎಲ್ಲಾ AIMS ಆಸ್ಪತ್ರೆಗಳಲ್ಲಿ ಕೆಲಸ ಸಿಗ್ಬೋದು. ಅಷ್ಟೇ ಅಲ್ಲ, ದೆಹಲಿಯ ಸಫ್ದರ್ಜಂಗ್ ಹಾಸ್ಪಿಟಲ್, RML ಹಾಸ್ಪಿಟಲ್, ಲೇಡಿ ಹಾರ್ಡಿಂಜ್ ಮೆಡಿಕಲ್ ಕಾಲೇಜ್ ಹೀಗೆ ಇನ್ನೂ ಅನೇಕ ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಸಂಸ್ಥೆಗಳ ಬಾಗಿಲು ತೆರೆಯುತ್ತೆ. ಅಕ್ಷರಶಃ ಒಂದೇ ಪರೀಕ್ಷೆ, ನೂರಾರು ಅವಕಾಶಗಳು. ಓಕೆ, ಇಷ್ಟೆಲ್ಲ ಅವಕಾಶಗಳಿವೆ ಅಂದಮೇಲೆ ಮುಂದಿನ ಪ್ರಶ್ನೆ, ಯಾರು ಈ ಪರೀಕ್ಷೆ ಬರೆಯಬಹುದು ಅನ್ನೋ ತಾನೆ? ಸರಿ, ಈಗ ಅರ್ಹತೆ ಮತ್ತು ವಯೋಮಿತಿ ಬಗ್ಗೆ ನೋಡೋಣ ಬನ್ನಿ. ಶೈಕ್ಷಣಿಕ ಅರ್ಹತೆ ವಿಷಯಕ್ಕೆ ಬಂದ್ರೆ ಇಲ್ಲಿ ಎರಡು ವಿಧ. ಒಂದು, BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ಮುಗಿಸಿದವರು. ಇವರಿಗೆ ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇನ್ನೊಂದು GNM ಅಂದ್ರೆ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫ್ರಿ ಕೋರ್ಸ್ ಮಾಡಿದವರು. ಇವರಿಗೆ ಮಾತ್ರ ಮಿನಿಮಮ್ 50 ಬೆಡ್ ಇರೋ ಹಾಸ್ಪಿಟಲಲ್ಲಿ 2 ವರ್ಷ ಕೆಲಸ ಮಾಡಿದ ಅನುಭವ ಕಡ್ಡಾಯವಾಗಿ ಬೇಕು. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಮತ್ತೆ ಎಲ್ಲರೂ ತಮ್ಮ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರಲೇಬೇಕು. ವಯಸ್ಸಿನ ಬಗ್ಗೆ ಹೇಳೋದಾದ್ರೆ ಜನರಲ್ ಆಗಿ 18ರಿಂದ 30 ವರ್ಷದ ಒಳಗಿರಬೇಕು. ಹೌದು, ಸರ್ಕಾರದ ನಿಯಮಗಳ ಪ್ರಕಾರ OBC ಅವಳಿಗೆ 3 ವರ್ಷ ಮತ್ತೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸರಿ, ಯಾರು ಪರೀಕ್ಷೆ ಬರೀಬಹುದು ಅಂತ ಗೊತ್ತಾಯ್ತು. ಈಗ ಪರೀಕ್ಷೆ ಹೇಗಿರುತ್ತೆ, ಅದರ ಫಾರ್ಮ್ಯಾಟ್ ಏನು, ಬನ್ನಿ ಅದ್ರ ಡೀಟೇಲ್ಸ್ ನೋಡೋಣ. ನಾರ್ಸೆಟ್ ಪರೀಕ್ಷೆ ವರ್ಷಕ್ಕೆ 2 ಸಾರಿ ನಡೆಯುತ್ತೆ, ಹೆಚ್ಚಾಗಿ ಏಪ್ರಿಲ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಇದು ಆನ್ಲೈನ್ ಪರೀಕ್ಷೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಪರೀಕ್ಷೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ ಮತ್ತು ಇದರಲ್ಲಿ 2 ಸ್ಟೇಜ್ಗಳಿವೆ. ಸ್ಟೇಜ್ 1 ಅಂದ್ರೆ ಪ್ರಿಲಿಮ್ಸ್ ಮತ್ತು ಸ್ಟೇಜ್ 2 ಅಂದ್ರೆ ಮೇನ್ಸ್. ಓಕೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಂತ 2 ಹಂತಗಳಿವೆ ಅಂತ ಹೇಳಿದ್ವಿ. ಹಾಗಾದ್ರೆ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸಗಳೇನು, ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಮುಖ್ಯ? ಬನ್ನಿ ಈಗ ಅದನ್ನೇ ನೋಡೋಣ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರಿಲಿಮ್ಸ್ ಅನ್ನೋದು ಕೇವಲ ಕ್ವಾಲಿಫೈಯಿಂಗ್ ಪೇಪರ್, ಅಂದ್ರೆ ಮೇನ್ಸ್ ಬರೆಯೋಕೆ ಒಂದು ಎಂಟ್ರಿ ಟಿಕೆಟ್ ಅಷ್ಟೇ. ಫೈನಲ್ ರ್ಯಾಂಕ್ ಡಿಸೈಡ್ ಆಗೋದು ಮೇನ್ಸ್ ಸ್ಕೋರ್ ಮೇಲೆ. ಪ್ರಿಲಿಮ್ಸ್ ಅಲ್ಲಿ 80 ನರ್ಸಿಂಗ್ ಪ್ರಶ್ನೆಗಳ ಜೊತೆ 20 ನಾನ್ ನರ್ಸಿಂಗ್ ಅಂದ್ರೆ ಜನರಲ್ ಆಪ್ಟಿಟ್ಯೂಡ್ ಪ್ರಶ್ನೆಗಳಿರುತ್ತೆ. ಆದರೆ ಮೇನ್ಸ್ ಅಲ್ಲಿ ಪೂರ್ತಿ 160 ಪ್ರಶ್ನೆಗಳು ನರ್ಸಿಂಗ್ ಸಬ್ಜೆಕ್ಟಿಂದಾನೇ ಬರುತ್ತೆ. ಅಂದಾಗೆ ಒಂದು ಎಚ್ಚರಿಕೆ, 2 ಪರೀಕ್ಷೆಗಳಲ್ಲೂ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹುಷಾರಾಗಿ ಆನ್ಸರ್ ಮಾಡಬೇಕು. ಪ್ರಿಲಿಮ್ಸ್ ಪರೀಕ್ಷೆಯ ಸ್ಟ್ರಕ್ಚರ್ ಸ್ವಲ್ಪ ವಿಭಿನ್ನವಾಗಿದೆ. ಇದರಲ್ಲಿ ಒಟ್ಟು 100 ಪ್ರಶ್ನೆಗಳನ್ನ 5 ಸೆಕ್ಷನ್ಗಳಾಗಿ ವಿಂಗಡಿಸಿರ್ತಾರೆ. ಪ್ರತಿಯೊಂದು ಸೆಕ್ಷನ್ನಲ್ಲೂ 20 ಪ್ರಶ್ನೆಗಳು ಮತ್ತೆ ಅದಕ್ಕೆ ಕೇವಲ 18 ನಿಮಿಷ ಟೈಮ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದ್ರೆ, ಒಂದು ಸೆಕ್ಷನ್ನ 18 ನಿಮಿಷ ಮುಗಿದ ಮೇಲೆ ಆ ಸೆಕ್ಷನ್ ಲಾಕ್ ಆಗುತ್ತೆ ಮತ್ತು ನೀವು ಅದಕ್ಕೆ ವಾಪಸ್ ಹೋಗಕ್ಕೆ ಆಗಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಮೇನ್ಸ್ ಪರೀಕ್ಷೆಗೂ ಇದೇ ತರಹದ ಒಂದು ರಚನೆ ಇದೆ. ಇಲ್ಲಿ 160 ಪ್ರಶ್ನೆಗಳನ್ನ 4 ಸೆಕ್ಷನ್ಗಳಾಗಿ ಭಾಗ ಮಾಡಿರ್ತಾರೆ. ಪ್ರತಿ ಸೆಕ್ಷನ್ಗೂ 40 ಪ್ರಶ್ನೆಗಳು ಮತ್ತೆ 45 ನಿಮಿಷಗಳ ಟೈಮ್. ಪ್ರಿಲಿಮ್ಸ್ ತರನೇ ಇಲ್ಲೂ ಕೂಡ ಒಂದು ಸೆಕ್ಷನ್ ಟೈಮ್ ಮುಗಿದರೆ ಅದು ಲಾಕ್ ಆಗತ್ತೆ, ಮುಂದಿನ ಸೆಕ್ಷನ್ಗೆ ಹೋಗ್ಲೇಬೇಕಾಗತ್ತೆ. ಮೇನ್ಸ್ ಪರೀಕ್ಷೆಯ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ಬರೀ ಥಿಯರಿ ಇರಲ್ಲ. ಏಮ್ಸ್ ಅವರೇ ಹೇಳಿರೋ ಪ್ರಕಾರ ಇಲ್ಲಿ ಹೆಚ್ಚಾಗಿ ಪ್ರಾಕ್ಟಿಕಲ್ ನಾಲೆಜನ್ನೇ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಸಿನಾರಿಯೋ ಬೇಸ್ಡ್, ಕ್ಲಿನಿಕಲ್ ಮತ್ತೆ ರಿಯಲ್ ಲೈಫ್ ಸಿಚುವೇಶನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳೇ ಜಾಸ್ತಿ ಇರುತ್ತೆ. ಪರೀಕ್ಷೆ ಬರೆದು ಒಳ್ಳೆ ರಿಸಲ್ಟ್ ಬಂತು ಅನ್ಕೊಳ್ಳಿ, ಅಲ್ಲಿಗೆ ಕೆಲ್ಸ ಸಿಕ್ಕಾಗೇನಾ? ಇಲ್ಲ,
ಅದಾದ್ಮೇಲೂ ಕೆಲವು ಪ್ರಮುಖ ಹಂತಗಳಿದೆ. ರಿಸಲ್ಟ್ ಬಂದಾಗಿಂದ ಹಿಡಿದು ಜಾಯ್ನಿಂಗ್ ಲೆಟರ್ ಕೈ ಸೇರೋವರೆಗೂ ಆ ಪ್ರಾಸೆಸ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಮೇನ್ಸ್ ರಿಸಲ್ಟ್ ಬಂದ ಮೇಲೆ ಮೊದಲು ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ. ಅಂದ್ರೆ ರ್ಯಾಂಕ್ ಆಧಾರದ ಮೇಲೆ ಬೇಕಾದ ಇನ್ಸ್ಟಿಟ್ಯೂಟ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದಾದ್ಮೇಲೆ ಆನ್ಲೈನ್ ಮತ್ತೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್. ಇದೆಲ್ಲ ಮುಗ್ದ ಮೇಲೇನೆ ಫೈನಲ್ ಆಗಿ ಜಾಯ್ನಿಂಗ್ ಲೆಟರ್ ಕೈಗೆ ಸಿಗೋದು. ಆಮೇಲೆ ಕನಸಿನ ಕೆಲ್ಸಕ್ಕೆ ಸೇರ್ಕೋಬಹುದು. ಇಷ್ಟೆಲ್ಲ ಆಯ್ತು. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ, ಅದೇ ತಯಾರಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು? ಬನ್ನಿ ಕೆಲವು ಸ್ಟ್ರಾಟಜಿಗಳನ್ನು ನೋಡೋಣ. ನೋಡಿ, ನಾರ್ಸೆಟ್ ಎಕ್ಸಾಮ್ ಪ್ರತಿ 6 ತಿಂಗಳಿಗೆ ಒಂದ್ಸಲ ನಡೆಯುತ್ತೆ. ಅಂದ್ರೆ ತಯಾರಿಗೆ ಸಿಗೋದು ತುಂಬಾನೇ ಕಡಿಮೆ ಸಮಯ. ಹಾಗಾಗಿ ಒಂದು 5 ತಿಂಗಳ ಫೋಕಸ್ಡ್ ಸ್ಟಡಿ ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಓದೋದು ತುಂಬಾನೇ ಅಗತ್ಯ. ಇಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಮುಖ್ಯ. ಎಲ್ಲಾ ಸಬ್ಜೆಕ್ಟ್ ಓದೋ ಬದಲು 6ರಿಂದ 7 ಕೋರ್ ನರ್ಸಿಂಗ್ ಸಬ್ಜೆಕ್ಟ್ಗಳ ಮೇಲೆ ಜಾಸ್ತಿ ಗಮನ ಕೊಡಿ. ದಪ್ಪ ಪುಸ್ತಕಗಳ ಬದಲು ಚಿಕ್ಕದಾಗಿ ಚೊಕ್ಕ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಹಳೆ ಕ್ವೆಶ್ಚನ್ ಪೇಪರ್ಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಫೈನಲ್ ಇಯರಲ್ಲಿದ್ದೀರೋ ಅಥವಾ ಇಂಟರ್ನ್ಶಿಪ್ ಮಾಡ್ತಿದ್ದೀರೋ ತಯಾರಿಯನ್ನ ಶುರು ಮಾಡೋಕ್ಕೆ ಇದೇ ಸರಿಯಾದ ಸಮಯ. ಹಾಗಾದ್ರೆ ನೋಡಿದ್ರಲ್ವಾ, ನಾರ್ಸೆಟ್ ಪರೀಕ್ಷೆ ಅನ್ನೋದು ವೃತ್ತಿ ಜೀವನಕ್ಕೆ ಎಂಥ ದೊಡ್ಡ ಬಾಗಿಲನ್ನು ತೆರೆಯುತ್ತೆ ಅಂತ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಮುಂದಿನ ನಾರ್ಸೆಟ್ ಪರೀಕ್ಷೆಗೆ ನೀವೆಲ್ಲ ರೆಡಿನಾ? ಇವತ್ತಿಂದಲೇ ಸಿದ್ಧತೆ ಶುರು ಮಾಡಿ ಆ ಕನಸನ್ನ ನನಸು ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.